ಪ್ರತಿ ಊರಿನಲ್ಲೂ ರಾಮನಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಸ್ಥಳ ಇರುತ್ತೆ. ಉದಾಹರಣೆಗೆ ರಾಮನ ದೇವಸ್ಥಾನ ಇರ್ಬೋದು, ಹನುಮಂತನ ದೇವಸ್ಥಾನ ಇರ್ಬೋದು, ಅಥವಾ ರಾಮ ಇಲ್ಲಿ ಬಂದಿದ್ದ ಅನ್ನುವ ಜಾಗಗಳಿರ್ಬೋದು. ಈಗ ಶರಾವತಿ ನದಿ ಉಗಮ ಸ್ಥಾನ ಇದೆ, ಅದು ರಾಮನ ಬಾಣದಿಂದ ಆಯಿತು ಅಂತ ಹೇಳ್ತಾರೆ. ಈ ರೀತಿ ರಾಮನಿಗೆ ಸಂಬಂಧಪಟ್ಟ ರಾಮನ ಪಾದುಕೆ ಇದೆ ಅಂತ ಹೇಳ್ತಾರೆ. ಪ್ರತಿ ಹಳ್ಳಿಯಲ್ಲೂ ರಾಮನಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಒಂದು ಇದ್ದೇ ಇರುತ್ತೆ. ಇದನ್ನ ಒಂದು ಡಾಕ್ಯುಮೆಂಟ್ ಮಾಡಬೇಕು, ಒಂದ್ ಕಡೆ ಸಂಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ವಗ್ರಾಮ ಫೌಂಡೇಶನ್ ಒಂದು ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದೆ. ಒಂದು ಆ್ಯಪ್, ಅದು ನೀವು ಡೌನ್ಲೋಡ್ ಮಾಡಿ. ಸ್ವಗ್ರಾಮ್ ಫೌಂಡೇಶನ್ದು ಸ್ವಗ್ರಾಮ ಅಂತ ಒಂದು ಆ್ಯಪ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಅಲ್ಲಿ ನೀವು ನಿಮ್ಮ ಊರಿನಲ್ಲಿ ರಾಮನಿಗೆ ಸಂಬಂಧಪಟ್ಟ ಯಾವುದೇ ಸಂಗತಿಗಳಿರ್ಬೋದು, ದೇವಸ್ಥಾನ ಇರ್ಬೋದು, ಹನುಮನ ಗುಡಿಗಳಿರ್ಬೋದು, ಏನೇ ಇರ್ಬೋದು, ಅಥವಾ ರಾಮ ಬಂದು ಹೋದ ಜಾಗ ಇರ್ಬೋದು, ಅದರ ವಿಡಿಯೋ ಅಥವಾ ಫೋಟೋವನ್ನು ತೆಗೆದು ಅದರ ಡಿಸ್ಕ್ರಿಪ್ಷನ್ ಅದರ ಮೇಲೆ ಬರೆದು ಪೋಸ್ಟ್ ಮಾಡ್ಬೋದು. ಒಂದು ಭಾರತೀಯ ವಿಕಿಪೀಡಿಯಾ ಅನ್ನೋ ರೀತಿಲಿ ಇದು ಮುಂದೊಂದಿನ ಇದನ್ನು ಡೆವಲಪ್ ಮಾಡುವ ಚಿಂತನೆ ಇದೆ. ಹಾಗಾಗಿ ನಿಮ್ಮ ಊರಿನ ರಾಮನಿಗೆ ಸಂಬಂಧಪಟ್ಟ ಯಾವುದೇ ಸ್ಥಳಗಳು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೀವು ಅಲ್ಲಿ ಹಾಕಬಹುದು. ಫೇಸ್ಬುಕ್ಕಲ್ಲಿ ಹೇಗೆ ನಾವು ಹಾಕ್ತೀವಿ ಫೋಟೋ ವಿಡಿಯೋನ, ಅದೇ ಥರ ಅಲ್ಲೂ ಕೂಡ ಹಾಕಬೇಕು. ಈಗಲೇ ನಮ್ಮ ಊರಿನಲ್ಲಿರುವ ರಾಮನ ಸಂಗತಿಗಳನ್ನು ಇಲ್ಲಿ ಹಾಕೋಣ. ನಮಸ್ಕಾರ.